ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ 50-50 ಅನುಪಾತದಲ್ಲಿ ಅಕ್ರಮವಾಗಿ ನಿವೇಶನ ಪಡೆದರ ಸಂಬಂಧಪಟ್ಟಾಗೆ ನಾನು ಲೋಕಾಯುಕ್ತದಲ್ಲಿ ದೂರು ದಾಖಲು ಮಾಡಿದ್ದೀನಿ. ಅದಕ್ಕೆ ಪೂರಕವಾದಂತೆ ಮತ್ತಷ್ಟು ದಾಖಲೆಗಳು ನನಗೆ ಲಭ್ಯ ಆಗಿದೆ. ಆ ದಾಖಲಾತಿಗಳ ಪ್ರಕಾರ ಚಾಮುಂಡಿ ಕ್ಷೇತ್ರದ ಶಾಸಕರಾದ GT ದೇವೇಗೌಡರವರು ತಮ್ಮ ಪ್ರಭಾವನ ಬಳಸಿಕೊಂಡು ಚೌಡಯ್ಯ ಅನ್ನೋರ ಹೆಸರಿಗೆ 50-50 ಅನುಪಾತದಲ್ಲಿ 44,000 ಚಿಲ್ಲರೆ ಚದರಡಿ ನಿವೇಶನವನ್ನು ಮಂಜೂರಾತಿ ಮಾಡಿಸ್ಕೊಂಡು ಬಂದಿದೆ. ಆ ದಾಖಲಾತಿ ಪರಿಶೀಲನೆ ಮಾಡಿದಾಗ ದೇವನೂರು ಸರ್ವೆ ನಂಬರ್ 154ರಲ್ಲಿ ಇರತಕ್ಕಂಥ 3.38 ಗುಂಟೆ ಜಮೀನನ್ನು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಅಕ್ರಮವಾಗಿ ವಶಪಡಿಸಿಕೊಳ್ಳಲಾಗಿದೆ ಅಂತ ಸುಳ್ಳು ದಾಖಲೆಯನ್ನು ಸೃಷ್ಟಿ ಮಾಡಿಕೊಂಡು ಅದಕ್ಕೆ ಪರಿಹಾರ ನೀಡಿಲ್ಲ ಅಂಥೇಳಿ ಒಂದು ಆದೇಶನ ಮಾಡಿಸಿದ್ದಾರೆ. ಆದರೆ ವಾಸ್ತವಾಂಶ ಏನಂತಂದರೆ ಆ ಒಂದು RTC ನೋಡಿದಾಗ ಆ ಜಮೀನು ನಗರ ಭೂಮಿತಿ ಕಾಯ್ದೆಗೆ ವ್ಯಾಪ್ತಿಗೆ ಒಳಪಟ್ಟಿರೋಂತಹ ಜಮೀನಾಗಿರುತ್ತೆ. ಅಂದರೆ ಸರ್ಕಾರದ ವ್ಯಾಪ್ತಿಗೆ ಒಳಪಟ್ಟಿದೆ ಅಂತೇಳಿ ಅಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಇದೆ. ಸೊ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ವಶಪಡಿಸ್ಕೊಂಡಿದ್ದಾರೆ ಅನ್ನೋದಕ್ಕೆ ಯಾವುದೇ ದಾಖಲಾತಿಗಳು ಕೂಡ ಲಭ್ಯ ಇಲ್ಲ. ಮತ್ತು ಅದ್ರ ಜೊತೆಗೆ ಇದೇ ಜಮೀನಿಗೆ ಸಂಬಂಧಪಟ್ಟಂತೆ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಒಂದು ರಿಟ್ ಪಿಟಿಷನ್ ಹಾಕಿದ್ದಾರೆ. ಆ ಅರ್ಜಿ ವಿಚಾರಣೆ ಬಾಕಿ ಇದೆ. ಇದೆಲ್ಲ ವಿಚಾರಣೆ ಮುಚ್ಚಿಟ್ಟು ಆ ನಿವೇಶನವನ್ನು ಪಡೆದು ಅದರಲ್ಲಿ 2 ನಿವೇಶನವನ್ನು ಅಂದರೆ ವಿಜಯನಗರದ 4ನೇ ಹಂತದ 2ನೇ ಘಟ್ಟಕ್ಕೆ ಸಂಬಂಧಪಟ್ಟಂಥ ನಿವೇಶನ ಸಂಖ್ಯೆ 12,257 ಮತ್ತು 12,259 ಸಂಖ್ಯೆಯ 50-80 ನಿವೇಶನದ 2 ನಿವೇಶನವನ್ನು GT ದೇವೇಗೌಡರು ತಮ್ಮ ಮಗಳಾದ ಶ್ರೀಮತಿ ಅನ್ನಪೂರ್ಣ ಮತ್ತು ಅವರ ಅಳಿಯ ವಿಶ್ವೇಶ್ವರ ಹೆಸರಿಗೆ ಜಂಟಿಯಾಗಿ ಖರೀದಿ ಮಾಡಿದ್ವಿ ಅಂತೇಳಿ ತೋರಿಸ್ಕೊಂಡಿದ್ದಾರೆ. ಅಂದರೆ ಚೌಡಯ್ಯನ ಹೆಸರಿಗೆ ಮಂಜೂರಾತಿ ಮಾಡಿಸ್ಕೊಂಡು ಚೌಡಯ್ಯರಿಂದ ಇವ್ರು ನಾವು ಖರೀದಿ ಮಾಡಿದ್ವಿ ಅಂತೇಳಿ ಸುಳ್ಳು ದಾಖಲೆ ಸೃಷ್ಟಿ ಮಾಡ್ಕೊಂಡು ಕಂಡು ಬಂದಿದೆ. ಹಾಗಾಗಿ ಇದ್ರ ಬಗ್ಗೆ ಸಮಗ್ರ ತನಿಖೆ ನಡೆಸಿ ಎಲ್ಲ ತಪ್ಪಿತಸ್ಥರ ಕ್ರಮ ತಗೊಳ್ಬೇಕು ಅಂತೇಳಿ ನಾನು ಇವತ್ತು ಒಂದು ಲೋಕಾಯುಕ್ತ ಅಧಿಕಾರಿಗಳಿಗೆ ದೂರು ಅರ್ಜಿನ ಕೊಟ್ಟಿದ್ದೀನಿ. ಹೈಕೋರ್ಟಲ್ಲಿ ಕೇಸ್ ಹಾಕಿರೋರು ಯಾರು ಸರ್? ಜಮೀನು ಮಾಲೀಕರು ಅಂತ ಏನು ಹೇಳಿದ್ದಾರೆ ಅವರು ಹಾಕೊಂಡಿದ್ದಾರೆ. ಆದರೆ ಮೂಲ ದಾಖಲಾತಿಗಳ ಬಗ್ಗೆ ಗಮನಿಸಿದಾಗ ಭೂ ಮಾಲೀಕರು ಬೇರೆ ಅಂತ ತಿಳಿದು ಬರ್ತದೆ. ಸೊ ಅದ್ರ ಬಗ್ಗೆ ಎಲ್ಲ ಸಮಗ್ರ ತನಿಖೆ ನಡೆಸೋದಕ್ಕೆ ನಾನು ಮನವಿ ಮಾಡ್ಕೊಂಡು ಮೂಲ ಮಾಲೀಕರು ಯಾರು, ಈಗೇನು ಮಾಲೀಕರು ಅಂತ ತೋರಿಸ್ಕೊಳ್ತಾರೆ ಅವ್ರಿಗೆ ಆ ಜಮೀನು ಹೇಗೆ ಬಂದಿದೆ, ಮತ್ತು ULC ಪ್ರಕಾರ ಅಂದರೆ ನಗರ ಭೂಮಿತಿ ಕಾಯ್ದೆ ವ್ಯಾಪ್ತಿಗೆ ಒಳಪಟ್ಟಿದ್ರು ಕೂಡ ಸೊ ಇವರು ಅದನ್ನು ಹೇಗೆ ತಮ್ಮ ಜಮೀನು ಅಂತೇಳಿ ಇದು ಮಾಡಿದ್ದಾರೆ, ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದರೆ. ಸೊ ಇದೆಲ್ಲದರ ಬಗ್ಗೆ ತನಿಖೆ ನಡೆಸಿ ಅಂತೇಳಿ ನಾನು ಮನವಿಯನ್ನು ಮಾಡ್ಕೊಂಡಿದ್ದೀನಿ. ಈಗ ಚೌಡಯ್ಯ ಅಂತ ನೀವೇನು ರೈತರು ಅಂತ ಹೇಳ್ತಾ ಇದ್ದೀರಿ, ಅವರಿಗೆ ಭೂಮಿ ಬಂದಿರ್ಬೋದು ಅಥವಾ ಅವ್ರು ತೊಗೊಂಡಿರ್ಬೋದು, ಅವರಿಂದ ಇವ್ರು ಖರೀದಿ ಮಾಡಿರ್ಬೋದು. ಇದರಲ್ಲಿ GT ದೇವೇಗೌಡರ ಪ್ರಭಾವ ಅಂತ ನೀವೇಗೆ ಹೇಳ್ತೀರಿ? ಸರ್, ಈಗ ಅದು ಜಮೀನು ಸರ್ಕಾರದ ಜಮೀನು ಅಂತ ಗೊತ್ತಿದ್ರು ಕೂಡ ಮತ್ತು ಅದರ ಪ್ರಕರಣ ಇದೇ ಹೈಕೋರ್ಟಲ್ಲಿ ಬಾಕಿ ಇದೆ ಅಂತಿದ್ರು ಕೂಡ ಸೊ ಚೌಡಯ್ಯನವರಿಗೆ ಮಂಜೂರಾತಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಯಾವುದೇ ವ್ಯಕ್ತಿಯ ಪ್ರಭಾವ ಇದ್ದರಷ್ಟೇ ಅಲ್ಲಿ ಅಂಥ ಅಕ್ರಮ ನಡೆಯೋಕ್ಕೆ ಸಾಧ್ಯ. ಹಾಗಾಗಿ ನನಗೆ ಅನುಮಾನ ಇದೆ ಇದು GT ದೇವೇಗೌಡರ ಒಂದು ಪ್ರಭಾವದಿಂದನೇ ಒಂದು ಮಂಜೂರಾತಿಯಾಗಿದೆ. ಮತ್ತು ಆ ಕಾರಣದಿಂದ GT ದೇವೇಗೌಡರು ಆ 2 ನಿವೇಶನವನ್ನು ತಮ್ಮ ಮಗಳು ಮತ್ತು ಅಳಿಯನ ಹೆಸರಿಗೆ ಪಡ್ಕೊಂಡಿದ್ದಾರೆ ಅಂತ ಸ್ಪಷ್ಟ ಗೊತ್ತಾಗುತ್ತೆ. ನೀವು GT ದೇವೇಗೌಡರ ಪ್ರಭಾವ ಇದೆ ಅನ್ನೋದು ತಮ್ಮ ಅನುಮಾನ, ದಾಖಲಾತಿಗಳೇನಾದರೂ ಅದಕ್ಕೆ ಪೂರಕ ಕೊಟ್ಟಿಲ್ಲ? ಇಲ್ಲ ಸರ್, ಅದೇ ಪೂರಕ ನನಗೇನು ಅನುಮಾನಗಳ ಮೇಲೆ ಅದ್ರ ಬಗ್ಗೆ ಕೊಟ್ಟಿದ್ದೀನಿ. ಅದ್ರ ಬಗ್ಗೆ ತನಿಖೆ ನಡೆದಾಗಷ್ಟೇ ಗೊತ್ತಾಗುತ್ತೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ 50-50 ಅನುಪಾತದಲ್ಲಿ ಅಕ್ರಮವಾಗಿ ನಿವೇಶನ ಪಡೆದರ ಸಂಬಂಧಪಟ್ಟಾಗೆ ನಾನು ಲೋಕಾಯುಕ್ತದಲ್ಲಿ ದೂರು ದಾಖಲು ಮಾಡಿದ್ದೀನಿ. ಅದಕ್ಕೆ ಪೂರಕವಾದಂತೆ ಮತ್ತಷ್ಟು ದಾಖಲೆಗಳು ನನಗೆ ಲಭ್ಯ ಆಗಿದೆ. ಆ ದಾಖಲಾತಿಗಳ ಪ್ರಕಾರ ಚಾಮುಂಡಿ ಕ್ಷೇತ್ರದ ಶಾಸಕರಾದ GT ದೇವೇಗೌಡರವರು ತಮ್ಮ ಪ್ರಭಾವನ ಬಳಸಿಕೊಂಡು ಚೌಡಯ್ಯ ಅನ್ನೋರ ಹೆಸರಿಗೆ 50-50 ಅನುಪಾತದಲ್ಲಿ 44,000 ಚಿಲ್ಲರೆ ಚದರಡಿ ನಿವೇಶನವನ್ನು ಮಂಜೂರಾತಿ ಮಾಡಿಸ್ಕೊಂಡು ಬಂದಿದೆ. ಆ ದಾಖಲಾತಿ ಪರಿಶೀಲನೆ ಮಾಡಿದಾಗ ದೇವನೂರು ಸರ್ವೆ ನಂಬರ್ 154ರಲ್ಲಿ ಇರತಕ್ಕಂಥ 3.38 ಗುಂಟೆ ಜಮೀನನ್ನು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಅಕ್ರಮವಾಗಿ ವಶಪಡಿಸಿಕೊಳ್ಳಲಾಗಿದೆ ಅಂತ ಸುಳ್ಳು ದಾಖಲೆಯನ್ನು ಸೃಷ್ಟಿ ಮಾಡಿಕೊಂಡು ಅದಕ್ಕೆ ಪರಿಹಾರ ನೀಡಿಲ್ಲ ಅಂಥೇಳಿ ಒಂದು ಆದೇಶನ ಮಾಡಿಸಿದ್ದಾರೆ. ಆದರೆ ವಾಸ್ತವಾಂಶ ಏನಂತಂದರೆ ಆ ಒಂದು RTC ನೋಡಿದಾಗ ಆ ಜಮೀನು ನಗರ ಭೂಮಿತಿ ಕಾಯ್ದೆಗೆ ವ್ಯಾಪ್ತಿಗೆ ಒಳಪಟ್ಟಿರೋಂತಹ ಜಮೀನಾಗಿರುತ್ತೆ. ಅಂದರೆ ಸರ್ಕಾರದ ವ್ಯಾಪ್ತಿಗೆ ಒಳಪಟ್ಟಿದೆ ಅಂತೇಳಿ ಅಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಇದೆ. ಸೊ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ವಶಪಡಿಸ್ಕೊಂಡಿದ್ದಾರೆ ಅನ್ನೋದಕ್ಕೆ ಯಾವುದೇ ದಾಖಲಾತಿಗಳು ಕೂಡ ಲಭ್ಯ ಇಲ್ಲ. ಮತ್ತು ಅದ್ರ ಜೊತೆಗೆ ಇದೇ ಜಮೀನಿಗೆ ಸಂಬಂಧಪಟ್ಟಂತೆ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಒಂದು ರಿಟ್ ಪಿಟಿಷನ್ ಹಾಕಿದ್ದಾರೆ. ಆ ಅರ್ಜಿ ವಿಚಾರಣೆ ಬಾಕಿ ಇದೆ. ಇದೆಲ್ಲ ವಿಚಾರಣೆ ಮುಚ್ಚಿಟ್ಟು ಆ ನಿವೇಶನವನ್ನು ಪಡೆದು ಅದರಲ್ಲಿ 2 ನಿವೇಶನವನ್ನು ಅಂದರೆ ವಿಜಯನಗರದ 4ನೇ ಹಂತದ 2ನೇ ಘಟ್ಟಕ್ಕೆ ಸಂಬಂಧಪಟ್ಟಂಥ ನಿವೇಶನ ಸಂಖ್ಯೆ 12,257 ಮತ್ತು 12,259 ಸಂಖ್ಯೆಯ 50-80 ನಿವೇಶನದ 2 ನಿವೇಶನವನ್ನು GT ದೇವೇಗೌಡರು ತಮ್ಮ ಮಗಳಾದ ಶ್ರೀಮತಿ ಅನ್ನಪೂರ್ಣ ಮತ್ತು ಅವರ ಅಳಿಯ ವಿಶ್ವೇಶ್ವರ ಹೆಸರಿಗೆ ಜಂಟಿಯಾಗಿ ಖರೀದಿ ಮಾಡಿದ್ವಿ ಅಂತೇಳಿ ತೋರಿಸ್ಕೊಂಡಿದ್ದಾರೆ. ಅಂದರೆ ಚೌಡಯ್ಯನ ಹೆಸರಿಗೆ ಮಂಜೂರಾತಿ ಮಾಡಿಸ್ಕೊಂಡು ಚೌಡಯ್ಯರಿಂದ ಇವ್ರು ನಾವು ಖರೀದಿ ಮಾಡಿದ್ವಿ ಅಂತೇಳಿ ಸುಳ್ಳು ದಾಖಲೆ ಸೃಷ್ಟಿ ಮಾಡ್ಕೊಂಡು ಕಂಡು ಬಂದಿದೆ. ಹಾಗಾಗಿ ಇದ್ರ ಬಗ್ಗೆ ಸಮಗ್ರ ತನಿಖೆ ನಡೆಸಿ ಎಲ್ಲ ತಪ್ಪಿತಸ್ಥರ ಕ್ರಮ ತಗೊಳ್ಬೇಕು ಅಂತೇಳಿ ನಾನು ಇವತ್ತು ಒಂದು ಲೋಕಾಯುಕ್ತ ಅಧಿಕಾರಿಗಳಿಗೆ ದೂರು ಅರ್ಜಿನ ಕೊಟ್ಟಿದ್ದೀನಿ. ಹೈಕೋರ್ಟಲ್ಲಿ ಕೇಸ್ ಹಾಕಿರೋರು ಯಾರು ಸರ್? ಜಮೀನು ಮಾಲೀಕರು ಅಂತ ಏನು ಹೇಳಿದ್ದಾರೆ ಅವರು ಹಾಕೊಂಡಿದ್ದಾರೆ.
ಆದರೆ ಮೂಲ ದಾಖಲಾತಿಗಳ ಬಗ್ಗೆ ಗಮನಿಸಿದಾಗ ಭೂ ಮಾಲೀಕರು ಬೇರೆ ಅಂತ ತಿಳಿದು ಬರ್ತದೆ. ಸೊ ಅದ್ರ ಬಗ್ಗೆ ಎಲ್ಲ ಸಮಗ್ರ ತನಿಖೆ ನಡೆಸೋದಕ್ಕೆ ನಾನು ಮನವಿ ಮಾಡ್ಕೊಂಡು ಮೂಲ ಮಾಲೀಕರು ಯಾರು, ಈಗೇನು ಮಾಲೀಕರು ಅಂತ ತೋರಿಸ್ಕೊಳ್ತಾರೆ ಅವ್ರಿಗೆ ಆ ಜಮೀನು ಹೇಗೆ ಬಂದಿದೆ, ಮತ್ತು ULC ಪ್ರಕಾರ ಅಂದರೆ ನಗರ ಭೂಮಿತಿ ಕಾಯ್ದೆ ವ್ಯಾಪ್ತಿಗೆ ಒಳಪಟ್ಟಿದ್ರು ಕೂಡ ಸೊ ಇವರು ಅದನ್ನು ಹೇಗೆ ತಮ್ಮ ಜಮೀನು ಅಂತೇಳಿ ಇದು ಮಾಡಿದ್ದಾರೆ, ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದರೆ ಸೊ ಇದೆಲ್ಲದರ ಬಗ್ಗೆ ತನಿಖೆ ನಡೆಸಿ ಅಂತೇಳಿ ನಾನು ಮನವಿಯನ್ನು ಮಾಡ್ಕೊಂಡಿದ್ದೀನಿ. ಅಂದರೆ ಈಗ ಚೌಡಯ್ಯ ಅಂತ ಈಗ ನೀವೇನು ರೈತರು ಅಂತ ಹೇಳ್ತಾ ಇದ್ದೀರಿ, ಅವರಿಗೆ ಭೂಮಿ ಬಂದಿರ್ಬೋದು ಅಥವಾ ಅವ್ರು ತಗೊಂಡಿರ್ಬೋದು, ಅವರಿಂದ ಇವ್ರು ಖರೀದಿ ಮಾಡಿರ್ಬೋದು. ಇದರಲ್ಲಿ GD ದೇವೇಗೌಡರ ಪ್ರಭಾವ ಅಂತ ನೀವು ಹೇಗೆ ಹೇಳ್ತೀರಿ? ಸರ್, ಈಗ ಅದು ಜಮೀನು ಸರ್ಕಾರದ ಜಮೀನು ಅಂತ ಗೊತ್ತಿದ್ರು ಕೂಡ ಮತ್ತು ಅದರ ಪ್ರಕರಣ ಇದೆ ಹೈಕೋರ್ಟಲ್ಲಿ ಬಾಕಿ ಇದೆ ಅಂತಿದ್ರು ಕೂಡ ಸೊ ಚೌಡಯ್ಯನವರಿಗೆ ಮಂಜೂರಾತಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಯಾವುದೇ ವ್ಯಕ್ತಿಯ ಪ್ರಭಾವ ಇದ್ದರಷ್ಟೇ ಅಲ್ಲಿ ಅಂಥ ಅಕ್ರಮ ನಡೆಯೋಕ್ಕೆ ಸಾಧ್ಯ. ಹಾಗಾಗಿ ನನಗೆ ಅನುಮಾನ ಇದೆ ಇದು GT ದೇವೇಗೌಡರ ಅವನ ಪ್ರಭಾವದಿಂದನೇ ಅವ್ನು ಮಂಜೂರಾತಿಯಾಗಿದೆ. ಮತ್ತು ಆ ಕಾರಣದಿಂದ GT ದೇವೇಗೌಡರು ಆ 2 ನಿವೇಶನನ ತಮ್ಮ ಮಗಳು ಮತ್ತು ಅಳಿಯನ ಹೆಸರಿಗೆ ಪಡ್ಕೊಂಡಿದ್ದಾರೆ ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ನೀವು GD ದೇವೇಗೌಡರ ಪ್ರಭಾವ ಇದೆ ಅನ್ನೋದು ತಮ್ಮ ಅನುಮಾನ, ದಾಖಲಾತಿಗಳೇನಾದರೂ ಅದಕ್ಕೆ ಪೂರಕ ಕೊಟ್ಟಿಲ್ಲ? ಇಲ್ಲ ಸರ್, ಅದೇ ಪೂರಕ ನನಗೇನು ಅನುಮಾನಗಳ ಮೇಲೆ ಅದ್ರ ಬಗ್ಗೆ ಕೊಟ್ಟಿದ್ದೀನಿ, ಅದ್ರ ಬಗ್ಗೆ ತನಿಖೆ ನಡೆದಾಗಷ್ಟೇ ಗೊತ್ತಾಗುತ್ತೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ 50-50 ಅನುಪಾತದಲ್ಲಿ ಅಕ್ರಮವಾಗಿ ನಿವೇಶನ ಪಡೆದರ ಸಂಬಂಧಪಟ್ಟಾಗೆ ನಾನು ಲೋಕಾಯುಕ್ತದಲ್ಲಿ ದೂರು ದಾಖಲು ಮಾಡಿದ್ದೀನಿ. ಅದಕ್ಕೆ ಪೂರಕವಾದಂತೆ ಮತ್ತಷ್ಟು ದಾಖಲೆಗಳು ನನಗೆ ಲಭ್ಯ ಆಗಿದೆ. ಆ ದಾಖಲಾತಿಗಳ ಪ್ರಕಾರ ಚಾಮುಂಡಿ ಕ್ಷೇತ್ರದ ಶಾಸಕರಾದ GT ದೇವೇಗೌಡರವರು ತಮ್ಮ ಪ್ರಭಾವನ ಬಳಸಿಕೊಂಡು ಚೌಡಯ್ಯ ಅನ್ನೋರ ಹೆಸರಿಗೆ 50-50 ಅನುಪಾತದಲ್ಲಿ 44,000 ಚಿಲ್ಲರೆ ಚದರಡಿ ನಿವೇಶನವನ್ನು ಮಂಜೂರಾತಿ ಮಾಡಿಸ್ಕೊಂಡು ಬಂದಿದೆ. ಆ ದಾಖಲಾತಿ ಪರಿಶೀಲನೆ ಮಾಡಿದಾಗ ದೇವನೂರು ಸರ್ವೆ ನಂಬರ್ 154ರಲ್ಲಿ ಇರತಕ್ಕಂಥ 3.38 ಗುಂಟೆ ಜಮೀನನ್ನು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಅಕ್ರಮವಾಗಿ ವಶಪಡಿಸಿಕೊಳ್ಳಲಾಗಿದೆ ಅಂತ ಸುಳ್ಳು ದಾಖಲೆಯನ್ನು ಸೃಷ್ಟಿ ಮಾಡಿಕೊಂಡು ಅದಕ್ಕೆ ಪರಿಹಾರ ನೀಡಿಲ್ಲ ಅಂಥೇಳಿ ಒಂದು ಆದೇಶವನ್ನು ಮಾಡಿಸಿದ್ದಾರೆ. ಆದರೆ ವಾಸ್ತವಾಂಶ ಏನಂತಂದರೆ ಆ ಒಂದು RTCಯನ್ನು ನೋಡಿದಾಗ ಆ ಜಮೀನು ನಗರ ಭೂಮಿತಿ ಕಾಯ್ದೆಗೆ ವ್ಯಾಪ್ತಿಗೆ ಒಳಪಟ್ಟಿರೋಂತಹ ಜಮೀನಾಗಿರುತ್ತೆ. ಅಂದರೆ ಸರ್ಕಾರದ ವ್ಯಾಪ್ತಿಗೆ ಒಳಪಟ್ಟಿದೆ ಅಂತೇಳಿ ಅಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಇದೆ. ಸೊ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ವಶಪಡಿಸ್ಕೊಂಡಿದ್ದಾರೆ ಅನ್ನೋದಕ್ಕೆ ಯಾವುದೇ ದಾಖಲಾತಿಗಳು ಕೂಡ ಲಭ್ಯ ಇಲ್ಲ. ಮತ್ತು ಅದ್ರ ಜೊತೆಗೆ ಇದೇ ಜಮೀನಿಗೆ ಸಂಬಂಧಪಟ್ಟಂತೆ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಒಂದು ರಿಟ್ ಪಿಟಿಷನ್ ಹಾಕಿದ್ದಾರೆ. ಆ ಅರ್ಜಿ ವಿಚಾರಣೆ ಬಾಕಿ ಇದೆ. ಇದೆಲ್ಲ ವಿಚಾರಣೆ ಮುಚ್ಚಿಟ್ಟು ಆ ನಿವೇಶನವನ್ನು ಪಡೆದು ಅದರಲ್ಲಿ 2 ನಿವೇಶನವನ್ನು ಅಂದರೆ ವಿಜಯನಗರದ 4ನೇ ಹಂತದ 2ನೇ ಘಟ್ಟಕ್ಕೆ ಸಂಬಂಧಪಟ್ಟಂಥ ನಿವೇಶನ ಸಂಖ್ಯೆ 12,257 ಮತ್ತು 12,259 ಸಂಖ್ಯೆಯ 50-80 ನಿವೇಶನದ 2 ನಿವೇಶನವನ್ನು GT ದೇವೇಗೌಡರು ತಮ್ಮ ಮಗಳಾದ ಶ್ರೀಮತಿ ಅನ್ನಪೂರ್ಣ ಮತ್ತು ಅವರ ಅಳಿಯ ವಿಶ್ವೇಶ್ವರ ಹೆಸರಿಗೆ ಜಂಟಿಯಾಗಿ ಖರೀದಿ ಮಾಡಿದ್ವಿ ಅಂತೇಳಿ ತೋರಿಸ್ಕೊಂಡಿದ್ದಾರೆ. ಅಂದರೆ ಚೌಡಯ್ಯನ ಹೆಸರಿಗೆ ಮಂಜೂರಾತಿ ಮಾಡಿಸ್ಕೊಂಡು ಚೌಡಯ್ಯರಿಂದ ಇವ್ರು ನಾವು ಖರೀದಿ ಮಾಡಿದ್ವಿ ಅಂತೇಳಿ ಸುಳ್ಳು ದಾಖಲೆ ಸೃಷ್ಟಿ ಮಾಡ್ಕೊಂಡು ಕಂಡು ಬಂದಿದೆ. ಹಾಗಾಗಿ ಇದ್ರ ಬಗ್ಗೆ ಸಮಗ್ರ ತನಿಖೆ ನಡೆಸಿ ಎಲ್ಲ ತಪ್ಪಿತಸ್ಥರದ ಕ್ರಮ ತಗೊಳ್ಬೇಕು ಅಂತೇಳಿ ನಾನು ಇವತ್ತು ಒಂದು ಲೋಕಾಯುಕ್ತ ಅಧಿಕಾರಿಗಳಿಗೆ ದೂರು ಅರ್ಜಿನ ಕೊಟ್ಟಿದ್ದೀನಿ. ಹೈಕೋರ್ಟಲ್ಲಿ ಕೇಸ್ ಹಾಕಿರೋರು ಯಾರು ಸರ್? ಜಮೀನು ಮಾಲೀಕರು ಅಂತ ಏನು ಹೇಳಿದ್ದಾರೆ ಅವರು ಹಾಕೊಂಡಿದ್ದಾರೆ. ಆದರೆ ಮೂಲ ದಾಖಲಾತಿಗಳ ಬಗ್ಗೆ ಗಮನಿಸಿದಾಗ ಭೂ ಮಾಲೀಕರು ಬೇರೆ ಅಂತ ತಿಳಿದು ಬರ್ತದೆ. ಸೊ ಅದ್ರ ಬಗ್ಗೆ ಎಲ್ಲ ಸಮಗ್ರ ತನಿಖೆ ನಡೆಸೋದಕ್ಕೆ ನಾನು ಮನವಿ ಮಾಡ್ಕೊಂಡು ಮೂಲ ಮಾಲೀಕರು ಯಾರು, ಈಗೇನು ಮಾಲೀಕರು ಅಂತ ತೋರಿಸ್ಕೊಳ್ತಾರೆ ಅವ್ರಿಗೆ ಆ ಜಮೀನು ಹೇಗೆ ಬಂದಿದೆ, ಮತ್ತು ULC ಪ್ರಕಾರ ಅಂದರೆ ನಗರ ಭೂಮಿತಿ ಕಾಯ್ದೆ ವ್ಯಾಪ್ತಿಗೆ ಒಳಪಟ್ಟಿದ್ರು ಕೂಡ ಸೊ ಇವರು ಅದನ್ನು ಹೇಗೆ ತಮ್ಮ ಜಮೀನು ಅಂತೇಳಿ ಇದು ಮಾಡಿದ್ದಾರೆ, ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದರೆ ಸೊ ಇದೆಲ್ಲದರ ಬಗ್ಗೆ ತನಿಖೆ ನಡೆಸಿ ಅಂತೇಳಿ ನಾನು ಮನವಿಯನ್ನು ಮಾಡ್ಕೊಂಡಿದ್ದೀನಿ. ಅಂದರೆ ಈಗ ಚೌಡಯ್ಯ ಅಂತ ಈಗ ನೀವೇನು ರೈತರು ಅಂತ ಹೇಳ್ತಾ ಇದ್ದೀರಿ, ಅವರಿಗೆ ಭೂಮಿ ಬಂದಿರ್ಬೋದು ಅಥವಾ ಅವ್ರು ತಗೊಂಡಿರ್ಬೋದು, ಅವರಿಂದ ಇವ್ರು ಖರೀದಿ ಮಾಡಿರ್ಬೋದು. ಇದರಲ್ಲಿ GD ದೇವೇಗೌಡರ ಪ್ರಭಾವ ಅಂತ ನೀವು ಹೇಗೆ ಹೇಳ್ತೀರಿ? ಸರ್, ಈಗ ಅದು ಜಮೀನು ಸರ್ಕಾರದ ಜಮೀನು ಅಂತ ಗೊತ್ತಿದ್ರು ಕೂಡ ಮತ್ತು ಅದರ ಪ್ರಕರಣ ಇದೆ ಹೈಕೋರ್ಟಲ್ಲಿ ಬಾಕಿ ಇದೆ ಅಂತಿದ್ರು ಕೂಡ ಸೊ ಚೌಡಯ್ಯನವರಿಗೆ ಮಂಜೂರಾತಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಯಾವುದೇ ವ್ಯಕ್ತಿಯ ಪ್ರಭಾವ ಇದ್ದರಷ್ಟೇ ಅಲ್ಲಿ ಅಂಥ ಅಕ್ರಮ ನಡೆಯೋಕ್ಕೆ ಸಾಧ್ಯ. ಹಾಗಾಗಿ ನನಗೆ ಅನುಮಾನ ಇದೆ ಇದು GT ದೇವೇಗೌಡರ ಅವನ ಪ್ರಭಾವದಿಂದನೇ ಅವ್ನು ಮಂಜೂರಾತಿಯಾಗಿದೆ. ಮತ್ತು ಆ ಕಾರಣದಿಂದ GT ದೇವೇಗೌಡರು ಆ 2 ನಿವೇಶನನ ತಮ್ಮ ಮಗಳು ಮತ್ತು ಅಳಿಯನ ಹೆಸರಿಗೆ ಪಡ್ಕೊಂಡಿದ್ದಾರೆ ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ನೀವು GD ದೇವೇಗೌಡರ ಪ್ರಭಾವ ಇದೆ ಅನ್ನೋದು ತಮ್ಮ ಅನುಮಾನ, ದಾಖಲಾತಿಗಳೇನಾದರೂ ಅದಕ್ಕೆ ಪೂರಕ ಕೊಟ್ಟಿಲ್ಲ? ಇಲ್ಲ ಸರ್, ಅದೇ ಪೂರಕ ನನಗೇನು ಅನುಮಾನಗಳ ಮೇಲೆ ಅದ್ರ ಬಗ್ಗೆ ಕೊಟ್ಟಿದ್ದೀನಿ, ಅದ್ರ ಬಗ್ಗೆ ತನಿಖೆ ನಡೆದಾಗಷ್ಟೇ ಗೊತ್ತಾಗುತ್ತೆ.